ಅದು ಅವಳಿ ನಗರ. ಹೇಳಿಕೊಳ್ಳೋದಕ್ಕೆ ಮಾತ್ರ ಅದು ನಗರ ಅಷ್ಟೇ. ಆದ್ರೆ ಕುಡಿಯುವ ನೀರಿನ ವಿಚಾರಕ್ಕೆ ಬಂದ್ರೆ ಆಹಾಕಾರದ ಕೂಗು ಎದ್ದು ಕಾಣುತ್ತೆ. ಇವತ್ತು ಇದೇ ನೀರಿನ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಬಿಜೆಪಿ ಧರಣಿ ನಡೆಸಿತ್ತು. ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಸಚಿವರ ವಿರುದ್ಧ ವಾಗ್ದಾಳಿಗೂ ಕೂಡ ವೇದಿಕೆಯಾಗಿತ್ತು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯೋಕಿಲ್ಲ ನೀರು. ತಿಂಗಳಿಗೊಮ್ಮೆ ಜನರಿಗೆ ಸಿಗುತ್ತೆ ಜೀವಜಲದ ಭಾಗ್ಯ. ಸಮರ್ಪಕ ನೀರಿಗಾಗಿ ಬಿಎಸ್ವೈ ನೇತೃತ್ವದಲ್ಲಿ ಹೋರಾಟ. ಗದಗ ಬೆಟಗೇರಿ ಅವಳಿ ನಗರ. ಇಲ್ಲಿ ನೀರು ಬರೋದೇ ತಿಂಗಳಿಗೆ ಒಮ್ಮೆ ಮಾತ್ರ. ಹೀಗಾಗಿ ಮಹಿಳೆಯರ ಪರದಾಟ ಹೇಳತೀರದಾಗಿದೆ. ಇವತ್ತು ಇದೇ ಸಮಸ್ಯೆಯನ್ನ ಮುಂದಿಟ್ಕೊಂಡು ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಇನ್ನು ಧರಣಿ ವೇದಿಕೆ ಮೇಲೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಿಕ್ಕಿದೆ ಚಾನ್ಸ್ ಅಂತ ಮಹಿಳಾ ಮಣಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀರಿಂದ ಸಮಸ್ಯೆ ಐತ್ರಿ, ಏನು ಸಮಸ್ಯೆ ಇಲ್ಲ. ನೀರಿಂದ ಸಮಸ್ಯೆ ಇರೋದ್ರಿ. ಈಗ ಟಾಯ್ಲೆಟಿಗೆ ಹೋದ್ರ ಅರ್ಬಿ ತಗೊಂಡ್ ಒರೆಸ್ಕೊಂಡ್ ಬಂದು ಕುಂದ್ರ ಪರಿಸ್ಥಿತಿ ಬಂದೈತ್ರಿ. ಕುಡಿಯಾಕ ನೀರಿಲ್ಲ, ಟಾಯ್ಲೆಟಿಗೆ ಹೋದ್ರೆ ನೀರ್ ಎಲ್ಲಿದ್ ಬರ್ತೈತಿ? ಈಗ ಬರೋ ನೀರು ಗಟ್ರ ನೀರ್ ಆಗೈತಿ. ಎಲ್ಲಾರು ಏನೋ ಶ್ರೀಮಂತರು ಇದ್ದವ್ರು ಎಲ್ಲಾರು ಅದು ಇದು ಕೆಂಟ ಹಾಕೊಂಡು ಕುಡಿತಾರ. ಅವ್ರ ಆರೋಗ್ಯದಿಂದ ಬಡವ್ರು ಎಲ್ಲಿದ್ ಕುಡಿಬೇಕು? ಎಲ್ಲ ಬಡವರಿಗೆ ಒಂದೊಂದು ಕೆಂಟ ಹಾಕಿಸ್ಕೊಳ್ಳಿಲ್ಲ. ಮಕ್ಕಳಿಗೆ ನೀರು ಕುಡಿಸ್ಲಿಕ್ಕೆ ಸತಿ ಹಿಂದೆ ಮುಂದೆ ನೋಡ್ಲಿಕ್ಕತ್ತೀರಿ. ನಾವು ಕಾದಾರಿಸಿ ಕುದಿಸಿ ಕುಡಿಸ್ಬೇಕಂದ್ರೆ ಅದ್ರ ಹೆದರಿಕೆ ಮ್ಯಾಗ ಕುಡಿಸ್ಬೇಕಾಗ್ತದ. ಅಂತ ಮಕ್ಳು ಕುಡಿಸಿದ ಮಕ್ಳ ಸತಿ ನಾವು ದವಾಖಾನೆಗೆ ಅಡ್ಮಿಟ್ ಮಾಡೋ ಅಂತ ಪರಿಸ್ಥಿತಿ ಬಂದದ್ರಿ. ಈಗ ನಮಗೆ ಈಗ ಏನಾಗ್ಯದ ಅಂದ್ರೆ ಬೋರು ಬಂದಾಗ ಅವು ನೀರು ಇಲ್ಲ, ಭೂಮ್ಯಾಗ ನೀರಿಲ್ಲ, ಎಲ್ಲಿಂದ ಬರಬೇಕು ಅಂತಾರೆ. ಟ್ಯಾಂಕರ್ಲಿಂದ ನೀರು ಕಳಿಸಿದ್ರಿ, ಮುನ್ಸಿಪಾಲಿಟಿ ಟ್ಯಾಂಕರ್ನಿಂದ ನೀರು ಕಳಿಸಿದ್ರಿ. ಅಂತ ಟ್ಯಾಂಕರ್ನಾಗ ಎಂತ ನೀರು ಬರ್ಬೇಕು ಹೇಳ್ರಿ? ಜಂಗ್ ನೀರು. ಅವನು ಕುಡ್ದೇವ್ರಿ. ಅವನು ಕುಡಿದ್ರೆ ಮತ್ತೆ ಹೊಟ್ಟೆ ನೋವು ಅದು ಬಂದು ಗುಳಿಗೆ ತಗೊಂಡು ಯಾರ ಮುಂದೆ ಹೇಳ್ಕೊಬೇಕು ಹೇಳ್ರಿ? ಇವನ್ನೆಲ್ಲ ಕಳೆದ 2 ದಿನಗಳಿಂದ ಕುಡಿಯೋ ನೀರು ಪೂರೈಕೆ. ಬಿಎಸ್ವೈಗೆ ಹೆದರಿದ್ರ ಗ್ರಾಮೀಣಾಭಿವೃದ್ಧಿ ಸಚಿವ? ಈ ಮುಂಚೆಯೇ ಬಿಎಸ್ವೈ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಅನ್ನೋ ಮಾಹಿತಿ ಇದ್ದ ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್ ವಿವಿಧ ಬಡಾವಣೆಗಳಿಗೆ ನೀರು ಪೂರೈಕೆಗೆ ಸೂಚಿಸಿದ್ದಾರೆ. ಆದರೆ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ. ಹೀಗಾಗಿ ಈ ಸಮಸ್ಯೆ ಬಗೆಹರಿಸುವಂತೆ ಬಿಎಸ್ವೈ ಒತ್ತಾಯಿಸಿದ್ದಾರೆ. ಕನಿಷ್ಠ ಕುಡಿಯೋ ನೀರಿಗೂ ಆದ್ಯತೆ ಕೊಡದಿರುವಂತ ಬೇಜವಾಬ್ದಾರಿ ಒಂದು ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಅದಕ್ಕಾಗಿಯೇ ಈ ಹೋರಾಟವನ್ನ ಓವರ್ ಹೆಡ್ ಟ್ಯಾಂಕ್ ಆಗಬೇಕು. ಇನ್ನು ಕೆಲಸನೇ ಪ್ರಾರಂಭ ಆಗಿಲ್ಲ. ಯಾವಾಗ ಇದನ್ನು ಪೂರ್ಣ ಮಾಡ್ತೀರಾ? ಓವರ್ ಟ್ಯಾಂಕ್ ಆಗದೇನೆ, ಪೈಪ್ ಲೈನ್ ಆಗದೇನೆ ಆಕಾಶದಿಂದ ನೀರು ತರ್ತೀರಾ? ಪಾಟೀಲ್ರೆ, ನಿಮ್ಗೆ ಧಮ್ ಇದ್ರೆ ನೀರ್ ಕೊಡ್ತೀವಿ ಅಂತ ಹೇಳಿ. ಪ್ರತಿಭಟನಾ ವೇದಿಕೆಯಲ್ಲಿ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ. ಗದಗ ನಗರಕ್ಕೆ ಪ್ರತಿನಿತ್ಯವೂ ನೀರು ಯಾವಾಗ ಕೊಡ್ತೀರಿ? ತಾಕತ್ತಿದ್ರೆ ಹೇಳ್ರಿ ಅಂತ ಸಚಿವ ಎಚ್ಕೆ ಪಾಟೀಲ್ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ರು. ಗದಗ ನಗರಕ್ಕೆ ಸಮರ್ಪಕವಾಗಿ ಕುಡಿಯೋ ನೀರನ್ನ ಪೂರೈಸುವಂತೆ ಬಿಜೆಪಿ ಒತ್ತಾಯಿಸಿದೆ. ಆದರೆ ರಾಜಕೀಯ ವಿಚಾರ ಬದಿಗಿಟ್ಟು ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್ರು ಜನರ ಸಮಸ್ಯೆ ಬಗೆಹರಿಸಲಿ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಸಂತೋಷ್, ಇಟಿವಿ ನ್ಯೂಸ್, ಗದಗ.